ಈಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ CASS ನಾಯಕ್ ಅವರು. ನಿಮಗೆಲ್ಲ ಗೊತ್ತಿದ್ದ ಹಾಗೆ CASS ನಾಯಕ್ ಅವರು ನಮ್ಮ ಮಂಗಳೂರಿನ ಪ್ರಸಿದ್ಧ ಚಾರ್ಟೆಡ್ ಅಕೌಂಟೆಂಟ್. ಮಂಗಳೂರಿನ ಪ್ರಸಿದ್ಧ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸಸ್ ಅಂತ ಹೇಳಿ ಏನು ಈಗ ಇದೆ, ಅದರ ಆರಂಭಿಕ ಪ್ರವರ್ತಕರು ಕೂಡ ಆಗಿದ್ದಾರೆ ಅವರು. ಅದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಅವರು MSME ಅಥವಾ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ಅವರು ಮೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ KBL ನಿಟ್ಟೆಯ ಲೈಫ್ ಟೈಮ್ ಅವಾರ್ಡ್, ಹಾಗೆ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ನವರು ಏನು ಪ್ರಶಸ್ತಿ ಕೊಡ್ತಾರೆ ಆ ಲೈಫ್ ಟೈಮ್ ಅಚೀವರ್ ಅನ್ನುವಂಥ ಅವಾರ್ಡ್ ಕೂಡ ಅವರಿಗೆ ಸಿಕ್ಕಿದೆ. ಹಾಗೆ ಅವರು ICAI ಇದರ ಅಧ್ಯಕ್ಷರಾಗಿ ಕೂಡ ಹಿಂದೆ ಮಂಗಳೂರು ವಿಭಾಗದ ಗೋಲ್ಡನ್ ಜುಬ್ಲಿ ಟೈಮಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ICAI ನ್ಯೂ ಡೆಲ್ಲಿಯ ಮಾಸ್ಟರ್ ಟ್ರೈನರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ SS ನಾಯಕ್ ಅವರೇ. ನಮಸ್ಕಾರ SS ನಾಯಕ್ ಅವರೇ, ಮೊದಲು ನೀವು ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದವರು, ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಈಗ ಈ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದವರು ಈ MSMEಗಳ ಒಂದು ಮೆಂಟರ್ ಆಗಿ ಕೆಲಸ ಮಾಡಲಿಕ್ಕೆ ಏನು ಕಾರಣ ಸರ್? ನೋಡಿ, CA ಅಂತ ಹೇಳಿದರೆ ಹೆಚ್ಚಿನವರ ತಲೆಯಲ್ಲಿ ಏನಂದರೆ CA ಪಾಸ್ ಆಗೋದು ತುಂಬ ಕಷ್ಟ. ಅದು ನಿಜ ಕೂಡ ಹೌದು. ಅದಕ್ಕೆ ಅವರು CA ಅಂದರೆ ಕಮ್ ಎಗೈನ್ ಅಂತ ಮುಂಚೆ ಹೇಳ್ತಿದ್ರು. ಅದು ಸರಿ. ಸೊ ಆ ಕಮ್ ಎಗೈನ್ ಅನ್ನೋದು ವ್ಯಾಖ್ಯಾನವನ್ನು ಚೇಂಜ್ ಮಾಡಿ ನಾವು ಕಮೆಂಡೆಬಲ್ ಅಚೀವರ್ ಆಗಿ ಹೇಗೆ ಪರಿವರ್ತನೆ ಮಾಡ್ಬೋದು ಅಂತೇಳಿ ನಾನು ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡಿದೆ. ನನ್ನ BCom ವಿದ್ಯಾಭ್ಯಾಸ ಮಂಗಳೂರು ಯೂನಿವರ್ಸಿಟಿದು ಫಸ್ಟ್ ಬ್ಯಾಚ್ ಬಂಡರ್ಕಸ್ ಕಾಲೇಜ್ ಕುಂದಾಪುರ. ಅದಾದ ಕೂಡಲೇ ನಾನು ಮುಂಬೈಗೆ ಹೋಗಿ ಅಲ್ಲಿ ಡೇ ಟೈಮ್ನಲ್ಲಿ CA ವ್ಯಾಸಂಗ ಮಾಡಿ ಈವ್ನಿಂಗ್ ಕಾಲೇಜ್ನಲ್ಲಿ LLBಯನ್ನು ಕೂಡ ಮುಂಬೈ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೆ. 3 ವರ್ಷ ನಾನಲ್ಲಿ ಆರ್ಟಿಕಲ್ಶಿಪ್ ಮುಗಿದ ಕೂಡಲೇ ನಾನು ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದ ಕೂಡಲೇ CA ಫೈನಲ್ ಒಂದು ಗ್ರೂಪ್ ನಾನು ಆವಾಗ ಪಾಸಾಗಿದ್ದೆ. ಇನ್ನೊಂದು ಗ್ರೂಪ್ ಎಕ್ಸಾಮ್ ಕೊಡುವ ಮುಂಚೆಯೇ CAಗೆ ಒಂದು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಹೌದು, ಅಂತ ಹೇಳಿದ್ರೆ CAಗೆ ನೀವು ಪೂರ್ತಿ ಆಗುವ ಮೊದಲೇ ನೀವು ಕೋಚಿಂಗ್ ಶುರು ಮಾಡಿ. ಹೌದು. ಯಾಕೆ CAಗೆ ಕೋಚಿಂಗ್ ಬೇಕು ಅಂತ? CA ಕೋಚಿಂಗ್ ಅಂದರೆ ಇಲ್ಲಿ ಪ್ರಾಬ್ಲಮ್ ಅಂತ ಹೇಳಿದರೆ, ದೊಡ್ಡ ಸಿಟಿ ಬಿಟ್ಟು ಬೇರೆ ಕಡೆಯಲ್ಲಿ CA ಬಗ್ಗೆ ಅಷ್ಟು ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಅದಕ್ಕೆ ಒಂದು ಪೂರಕವಾದ ವಾತಾವರಣ ಮತ್ತು ಎಷ್ಟು ಮೇಧಾವಿಗಳಿದ್ದರೂ ಅವರಿಗೆ ಸರಿಯಾದ ಒಂದು ಕೋಚಿಂಗ್ ಇದ್ದರೆ ಮಾತ್ರ ಅವರು ಅದರಲ್ಲಿ ಒಂದು ಯಶಸ್ಸು ಗಳಿಸಲಿಕ್ಕೆ ಸಾಧ್ಯ ಉಂಟು. ಇಲ್ಲಿ ಕೂಡ ಮೇಧಾವಿಗಳು ಇದ್ದಾರೆ, ಮಾತ್ರ ಅವರಿಗೆ ಅದರ ಬಗ್ಗೆ ಒಂದು ಸ್ವಲ್ಪ ಏನು ಹೇಳ್ತಾರೆ ಪೂರಕವಾದ ವಾತಾವರಣ, ಅದಕ್ಕೆ ಸರಿಯಾಗಿ ಒಂದು ಯಾವ ಮಾರ್ಗದಲ್ಲಿ ಹೋದರೆ ಅದು ಅವರು ಸಕ್ಸಸ್ ಆಗ್ಬೋದು, ಅದರ ಬಗ್ಗೆ ಸ್ವಲ್ಪ ಕೊರತೆ ಇತ್ತು. ಅದನ್ನು ಹೋಗಲಾಡಿಸಲಿಕ್ಕೆ ನಾನು ಬಾಂಬೆಯಲ್ಲಿರುವಾಗ ಅಲ್ಲಿ ಕೋಚಿಂಗ್ ಎಲ್ಲ ತಗೊಳ್ತಾ ಇದ್ದೆ CAಗೆ. ಅದೇ ಐಡಿಯಾವನ್ನು ಇಲ್ಲಿ ನಾನು ಪ್ರಾರಂಭ ಮಾಡಿದೆ. ಇಲ್ಲಿ ಮಾಡುವಾಗ ನಿಮಗೆ ಅದಕ್ಕೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ಜನರಿಂದ ಸಿಕ್ಕಿದೆ? ಇಲ್ಲಿಂದ ಪ್ರತಿಕ್ರಿಯೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಫಸ್ಟ್ ಬ್ಯಾಚಲ್ಲಿ 44 ಜನ ಸ್ಟೂಡೆಂಟ್ ಫುಲ್. ನಾನು ಇಲ್ಲಿ 8 ಸಬ್ಜೆಕ್ಟ್ ಇಂಟರ್ ಮತ್ತು ಫೈನಲ್ ತಗೊಳ್ತಿದ್ದೆ. ಮತ್ತು ನನ್ನ ಬ್ರದರ್ ನರೇಂದ್ರ ನಾಯಕ್ ಅವರು BE ಮುಗಿಸಿ ಬಂದಿದ್ದರು. ಅವರು NITKಯಲ್ಲಿ ಆವಾಗ ಒಂದು ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದರು. ಅವರು ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಆಪರೇಷನ್ ರಿಸರ್ಚ್ ಈ 3 ಸಬ್ಜೆಕ್ಟ್ CA ಅವರಿಗೆ ಕಲಿಸ್ತಾ ಇದ್ದರು. ಮತ್ತು ಒಬ್ಬರು ಸತೀಶ್ ಪೈ ಅಂತ ಕಂಪ್ಯೂಟರ್ ಇಂಜಿನಿಯರ್, ಅವರು ಸಿಸ್ಟಮ್ ಅನಾಲಿಸಿಸ್ ಆ್ಯಂಡ್ ಡಾಟಾ ಪ್ರೊಸೆಸಿಂಗ್ ಅಂತ CA ಫೈನಲಿ ಕ್ಲಾಸ್ ತಗೊಳ್ತಾ ಇದ್ದರು. ಪ್ರಥಮ ಪ್ರಯತ್ನದಲ್ಲಿಯೇ ಆಲ್ ಓವರ್ ಇಂಡಿಯಾ 5-6% ರಿಸಲ್ಟ್ ಆದರೆ ನಮ್ಮದರಲ್ಲಿ 40-50% ರಿಸಲ್ಟ್. 1986 ಡಿಸೆಂಬರ್ 29 ನಮ್ಮದು ಎಕ್ಸ್ಪರ್ಟ್ ಡೇ. ಆ ದಿನ ಪ್ರಥಮ ಕ್ಲಾಸನ್ನು ನಾವು ಪ್ರಾರಂಭ ಮಾಡಿದ್ವಿ. ವಿದಿನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ 5 years 48 ಆಲ್ ಇಂಡಿಯಾ ರ್ಯಾಂಕ್ ಇನ್ CA ಇಂಟರ್ ಆ್ಯಂಡ್ ಫೈನಲ್. ಮತ್ತು 400 ಜನರು ಕೂಡ CA ಪಾಸ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಬೋದು. ಹಾಗಿದ್ರೆ ಈ ಎಕ್ಸ್ಪರ್ಟ್ ಅನ್ನುವಂಥ ಹೆಸರು ನೀವು ಕೊಟ್ಟದ್ದು ಮೊದಲಿಗೆ ಇದಕ್ಕ? ಹೌದು, ಜಾಯಿನ್ ಎಕ್ಸ್ಪರ್ಟ್ ಆ್ಯಂಡ್ ಬಿ ಎನ್ ಎಕ್ಸ್ಪರ್ಟ್ ಅಂತ ನಮ್ಮ ಟ್ಯಾಗ್ ಲೈನೇ ಅದು. ಆಮೇಲೆ ಏನಾಯ್ತು, ಆವಾಗ ವೀರಪ್ಪ ಮೊಯ್ಲಿ ಅವರು ನಮ್ಮ ಮುಖ್ಯಮಂತ್ರಿ ಆದ ಕೂಡಲೇ ಅವರು CET ಇಂಟ್ರೊಡ್ಯೂಸ್ ಮಾಡಿದರು. ಆವಾಗ ನಮ್ಮ ಬ್ರದರ್ ನರೇಂದ್ರ ನಾಯಕ್ ಅವರು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಸೈನ್ಸ್ ಬ್ಯಾಕ್ಗ್ರೌಂಡ್ ಆದದ್ರಿಂದ ಅವರು ಅದನ್ನು ಕಂಟಿನ್ಯೂ ಮಾಡಿ PUC PCMB, PUC PCMC, PCMS ಮತ್ತು CETಗೆ ಕೋಚಿಂಗ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿಂದ ಅವರು ಈ ಎಕ್ಸ್ಪರ್ಟ್ ಅನ್ನೋ ಸಂಸ್ಥೆಯನ್ನು ಅವರ ನೇತೃತ್ವದಲ್ಲಿ ಬೆಳೆಸಿದರು. ನಾನು ನನ್ನ ಪ್ರೊಫೆಷನಿಗೆ ಕಂಟಿನ್ಯೂ ಮಾಡಿದೆ. ಈಗ ಇಷ್ಟೆಲ್ಲ ನೀವಿಬ್ಬರು ಕೂಡ ಸಹೋದರರು, ಬೇರೆ ಬೇರೆ ಫೀಲ್ಡ್ಗಳಲ್ಲಿದ್ದರೂ ಕೂಡ ಇದರಲ್ಲಿ ಅಚೀವ್ ಮಾಡಿದ್ದೀರಿ. ಇದ್ರ ಬಗ್ಗೆ ನಾವು ಮಾತಾಡುವಾಗ ಸಾಮಾನ್ಯವಾಗಿ ನಮ್ಮ ಬಾಲ್ಯದ ಒಂದು ಬೇರೆ ಬೇರೆ ರೀತಿಯ ಪ್ರೇರಣೆಗಳು ನಮಗೆ ಇದಕ್ಕೆ ಬರ್ತವೆ. ನಿಮ್ಮ ಬಾಲ್ಯ, ನಿಮ್ಮ ಮನೆ, ಇದೆಲ್ಲ ಎಲ್ಲಿ ಮತ್ತು ಹೇಗಿತ್ತು? ನನ್ನ ಹೆಸರು SS ನಾಯಕ್ ಅಂದರೆ ಸಾಸ್ತಾನ ಶಾಂತಾರಾಮ್ ನಾಯಕ್. ನಮ್ಮದು ಊರು ಕೋಟದ ಹತ್ರ ಸಾಸ್ತಾನ.
ನಾನು ಬಹಳ ಒಂದು ಹೆಮ್ಮೆ ಅಂತ ಹೇಳಿದ್ರೆ ಕೋಟ ವಿವೇಕ ಜೂನಿಯರ್ ಕಾಲೇಜ್, ನಮ್ಮ ಶಿವರಾಮ್ ಕಾರಂತರ ಊರು, ಅಲ್ಲಿ ನಾನು PUC ಮಾಡಿದೆ. ಚೇತನ ಹೈಸ್ಕೂಲ್ ಅಂಗಾರಕಟ್ಟೆಯಲ್ಲಿ ನಾನು ಹೈಸ್ಕೂಲ್ ಮಾಡಿದೆ. ಆಮೇಲೆ ಬಂಡರ್ಕಸ್ ಕಾಲೇಜ್, ಮಣಿಪಾಲ್ ಅಕಾಡೆಮಿ, ಒಂದು ಶ್ರೇಷ್ಠ ಕಾಲೇಜ್, ಅಲ್ಲಿ ನಾನು BCom ಮಾಡಿದೆ. ಮಂಗಳೂರು ಯೂನಿವರ್ಸಿಟಿ ಫಸ್ಟ್ ಬ್ಯಾಚ್. ಅದು ಸರಿ. ನಿಮ್ಮ ಮನೆ ಬಗ್ಗೆ ಹೇಳಿದ್ರೆ ನೀವು ಎಷ್ಟು ಜನ ಮಕ್ಕಳು? ಮತ್ತೆ ನಾವು ನಮ್ಮ ತಂದೆ ತಾಯಿ ಮತ್ತೆ 8 ಜನ ಮಕ್ಕಳು. 4 ಜನ ಹೆಣ್ಣು ಮಕ್ಕಳು, 4 ಜನ ಗಂಡು ಮಕ್ಕಳು. ಅದರಲ್ಲಿ 4 ಜನ ಹೆಣ್ಣು ಮಕ್ಕಳು ಅವರು ಬೇರೆ ಬೇರೆ ಕಡೆಯಲ್ಲಿ ಇದ್ದಾರೆ. ಎಲ್ಲ ಅವರು ಮದುವೆ ಆಗಿ ಎಲ್ಲ ಹೌಸ್ ವೈಫ್ಸ್. ಮತ್ತು 4 ಜನ ನಾವು ಗಂಡು ಮಕ್ಕಳು. ನನ್ನ ದೊಡ್ಡ ಅಣ್ಣ ಅವರು ಇಂಡಿಯನ್ ನೇವಿಯಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ಇನ್ನೊಬ್ಬರು SL ನಾಯ್ಕ್ ಅಂತ, ಅವರು ಮುಂಚೆ ಬಾಂಬೆಯಲ್ಲಿದ್ದರೆ ಕಮರ್ಷಿಯಲ್ ಅಕೌಂಟೆಂಟ್ ಆಗಿ ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೂರನೇವ ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕಳೆದ 37 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಮ್ಮದು ಕಚೇರಿ ಮಂಗಳೂರು, ಬೆಂಗಳೂರು ಮತ್ತು ಉಡುಪಿಯಲ್ಲಿದೆ. ಅದೇ ರೀತಿ 4ನೇವರು ನಮ್ಮ ನರೇಂದ್ರ ನಾಯ್ಕ್, ಈಗ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಯಾರಿಗೇ ಆದರೂ ಕೂಡ ತಮ್ಮ ಬಾಲ್ಯ ಅಂತ ಹೇಳುವಾಗ ತಮ್ಮ ಪ್ರಾಥಮಿಕ ಶಾಲೆಯ ಬಗ್ಗೆ ನಮ್ಮ ಹೆಚ್ಚು ಸುಂದರ ನೆನಪುಗಳಿರ್ತವೆ. ಕೆಲವೆಲ್ಲ ನಮ್ಮ ಮುಂದಿನ ಅಚೀವ್ಮೆಂಟ್ ಅಥವಾ ಸಾಧನೆಗೆ ಪ್ರೇರಣೆ ಕೂಡ ಅಲ್ಲಿಂದಲೇ ಬರ್ತದೆ. ನಿಮ್ಮ ಶಾಲೆ ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಪ್ರೈಮರಿ ಸ್ಕೂಲ್ ಫಸ್ಟಿಗೆ ಸೈಂಟ್ ಆಂಟೋನಿ ಹೈಯರ್ ಪ್ರೈಮರಿ ಸ್ಕೂಲ್, ನಮ್ಮ ಮನೆಗೆ ತಾಗಿ ಇಗರ್ಜಿ ಶಾಲೆ ಅಂತ ಹೇಳೋದು. ಮಧ್ಯೆ ಒಂದು ಗೋಡೆ ಮಾತ್ರ. 5ನೇ ಕ್ಲಾಸ್ವರೆಗೆ ಅಲ್ಲಿ ಕಲ್ತದ್ದು. ಆಮೇಲೆ 6th 7th ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಣ್ಮಿ, ಅಲ್ಲಿ ಕಲ್ತದ್ದು. ಅದೆಷ್ಟು ದೂರ? ಅದು ಜಸ್ಟ್ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿತ್ತು, ಬರ್ತಿತ್ತು. ಆಮೇಲೆ ಬಹಳ ನನಗೆ ಒಂದು ಪರಿಪೂರ್ಣ ವ್ಯಕ್ತಿತ್ವ ಸಿಕ್ಕಿದಂದ್ರೆ ಚೇತನ ಹೈಸ್ಕೂಲ್ ಅಂಗಾರಕಟ್ಟೆ. ಫಸ್ಟ್ PUC, ಸೆಕೆಂಡ್ PUC ವಿವೇಕ ಜೂನಿಯರ್ ಕಾಲೇಜ್ ಕೋಟ. ಆಮೇಲೆ ಬಂಡರ್ಕರ್ಸ್ನಲ್ಲಿ ನಾನು BCom ಕಂಟಿನ್ಯೂ ಮಾಡಿದೆ. ಆವಾಗ ಕೂಡ ನನಗೆ CA ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. CA ಮಾಡುವ ಐಡಿಯಾ ಬಂದದೇ ಬಂದು BCom ಆದಮೇಲೆ. BComನಲ್ಲಿ 69% ಆಫ್ ದಿ 10th ರ್ಯಾಂಕ್ ಇನ್ ಯೂನಿವರ್ಸಿಟಿ. ನನಗೆ 68%, 1% ಕಮ್ಮಿ. ಆವಾಗ ಹೆಚ್ಚಿನವ್ರು ಏನು ಮಾಡಿದ್ರು, ರ್ಯಾಂಕ್ ಬಂದವರೆಲ್ಲ ಬ್ಯಾಂಕಿಗೆ ಜಾಯ್ನ್ ಆದರು. ಇವಾಗಲೂ ನಾನು ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೇನೆ, ನನಗೆ ರ್ಯಾಂಕ್ ಬಾರ್ದಿದ್ದ, ಅದಕ್ಕೆ ಬಂದದಿದ್ದು ನಾನು ಕೂಡ ಎಲ್ಲಿಯಾದರೂ ಬ್ಯಾಂಕಿಗೆ ಜಾಯ್ನ್ ಆಗ್ತಿದ್ದೆ. ನಮ್ಮ ತಾಯಿ ಅವರು ಆವಾಗ ಹೇಳ್ತಿದ್ರು, ನೀನು ಇನ್ನೂ ಕಲಿಬೇಕು. ಆವಾಗ ನನ್ನ 2 ಬ್ರದರ್ಸ್ ಬಾಂಬೆಯಲ್ಲಿದ್ದರು. ನನ್ನ ಅಣ್ಣ ನೇವಲ್ ಡೊಕ್ಯಾರ್ಡಲ್ಲಿದ್ದರು, ಇನ್ನೊಬ್ಬರು ಅಣ್ಣ SL ನಾಯ್ಕ್ ಅಲ್ಲಿ ಒಂದು ಕಂಪನಿಯಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದರು. ಆವಾಗ ನನ್ನ ತಾಯಿ ಹೇಳಿದರು, ನೀನು ಬಾಂಬೆಗೆ ಹೋಗು, ಅಲ್ಲಿ CA ಮಾಡು ಅಂತೇಳಿ. ಆವಾಗ ಹೆಚ್ಚಿನವ್ರು ಹೇಳ್ತಾ ಇದ್ದಾರೆ, ರ್ಯಾಂಕ್ ಬಂದವರು ಮಾತ್ರ CA ಪಾಸ್ ಆಗೋದಂತ. ಆವಾಗ ನನ್ನ ತಾಯಿ ಹೇಳಿದ್ರಂತೆ, ಹಾಗಾದ್ರೆ ಯಾರೂ ಪಾಸ್ ಆಗೋದಿಲ್ವ ಅಂತ. ಅಲ್ಲ, ಒಂದು 100ಕ್ಕೆ 6 ಜನ ಪಾಸ್, ಹಾಗಾದ್ರೆ ನನ್ನ ಮಗ ಕೂಡ ಆಗ್ಬೋದಲ್ಲ, ನೀನು ಹೋಗು, ನೀನು ಟ್ರೈ ಮಾಡು ಅಂತೇಳಿ ನನ್ನ ಕಳಿಸಿದರು ಬಾಂಬೆಗೆ. ನಮ್ಮ ಒಂದು ರೂಮಿಂದ ದೊಂಬಿವಿಲಿಯಲ್ಲಿ ನಿಲ್ತಿದ್ದೆ, ರೈಲ್ವೆ ಸ್ಟೇಷನಿಗೆ 1 ಕಿಲೋಮೀಟರ್ ನಡ್ಕೊಂಡು ಹೋಗೋದು. ಸಾಧಾರಣ ಒಂದು ದೊಂಬಿವಿಲಿಯಿಂದ ಫೋರ್ಟಿಗೆ, ಆಮೇಲೆ ಮಸೀದ್ ಬಂದರೆ 1 ಗಂಟೆ ನೇತಾಡಿಕೊಂಡು ಫಾಸ್ಟ್ ಟ್ರೈನಲ್ಲಿ ಅಲ್ಲಿ ಹೋಗೋದು. ನನ್ನ ಅಣ್ಣ ಬುತ್ತಿ ಎಲ್ಲ ಮಾಡಿ ಕೊಡ್ತಿದ್ರು SL ನಾಯ್ಕ್. ಮಧ್ಯಾಹ್ನ ಊಟ ಅಲ್ಲೇ ಮಾಡಿಕೊಂಡು ಸಾಯಂಕಾಲ ಪುನಃ ಅಲ್ಲಿಂದ ತಾನಾ ಲಾ ಕಾಲೇಜಿಗೆ ಬಂದು ಈವ್ನಿಂಗ್ ಕಾಲೇಜ್ ಅಟೆಂಡ್ ಆಗಿ ಆಮೇಲೆ ರಾತ್ರಿ ಮನೆಗೆ ಬರ್ತಾ ಇದ್ದೆ. ಈವ್ನಿಂಗ್ ಕಾಲೇಜ್ ಯಾವುದರಲ್ಲಿ? ಈವ್ನಿಂಗ್ LLB, ಅದು ನಮ್ಮ ಹೌದು KC ಕಾಲೇಜ್, ಕಿಶನ್ ಚಂದ್ ಚಲ್ಲಾರಾಮ್ ಲಾ ಕಾಲೇಜು ಥಾನಾ ಅಂತೇಳಿ. ಅದು ಬರುವಾಗ ಆನ್ ದ ವೇ ದಾರಿಯಲ್ಲೇ ಬರ್ತಾ ಇತ್ತು. ಆವಾಗ ನಾನು ಡೈಲಿ ಕ್ಲಾಸಿಗೆ ಹೋಗೋದಿಲ್ಲ ಇತ್ತು. ವಾರಕ್ಕೆ ಒಂದು 3 ದಿನ ಪಾರ್ಟ್ ಟೈಮಲ್ಲಿ ಕಳಬದೇವಿಯಲ್ಲಿ ಅಕೌಂಟ್ಸ್ ಬರೀತಾ ಇದ್ದೆ ನಾನು. ಆವಾಗ ಸ್ವಲ್ಪ ಅರ್ನಿಂಗು ಆಗ್ತಿತ್ತು, ಅಂದರೆ ಸ್ವಲ್ಪ ಹಣ ಬೇಕಿತ್ತಲ್ಲ. ಮತ್ತು ಈಚೆ ಆರ್ಟಿಕಲ್ಶಿಪ್ ಸ್ವಲ್ಪ ಸ್ಟೈಪಂಡು ಬರ್ತಿತ್ತು. ಈಚೆ LLBಯಲ್ಲಿ ನನಗೆ ಸ್ಕಾಲರ್ಶಿಪ್ ಸಿಕ್ಕಿತ್ತು. ಮತ್ತು ಸ್ಯಾಟರ್ಡೆ ಮತ್ತು ಸಂಡೇ ಅಲ್ಲಿ ಚಿತ್ರೇಶ್ ಟೈಪಿಂಗ್ ಇನ್ಸ್ಟಿಟ್ಯೂಟ್ ಅಂತ, ಅಲ್ಲಿ ನಾನು ಈ ಬ್ಯಾಂಕಿನವರಿಗೆ CIB ಕ್ಲಾಸ್ ಅಂತ ಉಂಟು, ಅದಕ್ಕೆ ಅಕೌಂಟೆನ್ಸಿ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆವಾಗಲೇ ನಾನು ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಿಂದ ನನಗೆ ಇದು ಕೋಚಿಂಗ್ ಇದು ಐಡಿಯಾ ಬಂದದ್ದು. ಈಗ ನೀವು ಆರ್ಟಿಕಲ್ಶಿಪ್ ಮಾಡಿದ್ದು ಯಾರ ಹತ್ರ? ಆರ್ಟಿಕಲ್ಶಿಪ್ ನಂದು 2 ಇನ್ನಿಂಗ್ಸ್. ನಮ್ಮದು ಫಸ್ಟ್ ಇನ್ನಿಂಗ್ಸ್ MG ಪೈ ಅಂತೇಳಿ, ಅವರು ಪೈ ಆ್ಯಂಡ್ ಪೈ ಅಂತೇಳಿ, ಅಲ್ಲಿ ಫೋರ್ಟಲ್ಲಿ ವಾರ್ಡನ್ ಹೌಸಲ್ಲಿ ಆಫೀಸ್ ಇತ್ತು. ಆಮೇಲೆ ಸೆಕೆಂಡ್ ಮತ್ತು ಥರ್ಡ್ ಇಯರ್ CL ಅಗರ್ವಾಲ್ ಆ್ಯಂಡ್ ಕಂಪನಿ ಮಾರವಾಡಿ ಅವರ ಹತ್ರ ಟ್ರೈನಿಂಗ್ ಸಿಕ್ಕಿತ್ತು ನನಗೆ. ಆಮೇಲೆ ನಾನು ಅಲ್ಲಿಂದ 3 ವರ್ಷ ಆದ ಕೂಡಲೇ ಸೀದಾ ವಾಪಸ್ ಮಂಗಳೂರಿಗೆ ಬಂದು ಫಸ್ಟ್ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸ್ ಪ್ರಾರಂಭ ಮಾಡಿದ್ವಿ. ಇಲ್ಲಿ ಮಂಗಳೂರಿಗೆ ಯಾಕೆ ಬಂದ್ರಿ ಅವಾಗ? ಮಂಗಳೂರು ಅಂದರೆ ಆವಾಗ ನೋಡಿ, ಉಡುಪಿಯೆಲ್ಲ ಅಷ್ಟು ಡೆವಲಪ್ ಇರಲಿಲ್ಲ. ಇದ್ದ ಪೈಕಿ ಡೆವಲಪ್ಮೆಂಟ್ ಮಂಗಳೂರಲ್ಲಿ. ಆವಾಗ ಮಂಗಳೂರಿನಲ್ಲಿ ನಾವು ಒಂದು ಅಜಂತ ಆಟೋಮೊಬೈಲ್ಸ್ ಅಂತೇಳಿ ಒಬ್ಬರು ಕೃಷ್ಣ ಪೈ ಅಂತೇಳಿ ಅವರಿದ್ದರು, ಅವ್ರು ನಮಗೆ ಡಿಸ್ಟೆಂಟ್ ರಿಲೇಟಿವ್. ಅವರ ಮನೆಯಲ್ಲಿ ನಾವು 1 ತಿಂಗಳು ನಿಂತು ಈ ಕೋಚಿಂಗ್ ಕ್ಲಾಸಿಗೆಲ್ಲ ಒಂದು ಸರ್ವೆ ಮಾಡಿ ಕೋಚಿಂಗ್ ಕ್ಲಾಸ್ ಇಮ್ಮಿಡಿಯೇಟ್ಲಿ ಪ್ರಾರಂಭ ಮಾಡಿದ್ವಿ. ಬರುವಾಗ ನೀವು CA ಬದಲಿಗೆ ಕೋಚಿಂಗ್ ಶುರು ಮಾಡೋದು ಅಂತ ಹೇಳುವಂಥ ಒಂದು. ಹೌದು, ಆವಾಗ ನಂದು CA ಕಂಪ್ಲೀಟ್ ಆಗಲಿಲ್ಲ, 1 ಗ್ರೂಪ್ ಮಾತ್ರ ಆಗಿತ್ತು. ಆವಾಗ ನಾನು ಕೋಚಿಂಗ್ ಕ್ಲಾಸಿಗೆ ಪ್ರಾರಂಭ, ಮತ್ತು ನನ್ನ ಬ್ರದರ್ ಇಂಜಿನಿಯರಿಂಗ್ ಮುಗಿಸಿ ಬಂದಿದ್ರು. ಹಾಗೆ ಇಬ್ಬರು ಒಟ್ಟಾಗಿ ಕ್ಲಾಸಸ್ ಸ್ಟಾರ್ಟ್ ಮಾಡಿ. CAಯಲ್ಲಿ ಮುಂಚೆ ಎಲ್ಲ ತುಂಬ ಜನ ಫೇಲ್ ಆಗ್ತಿದ್ರು.
ಈ ನಮ್ಮದು ಸ್ಟ್ರಕ್ಚರ್ಡ್ ಕೋಚಿಂಗ್ ಸಿಸ್ಟಮಿಂದಾಗಿ ಇಂಟರ್ ಫೈನಲ್ನಲ್ಲಿ ಎಲ್ಲ ಹೆಚ್ಚಿನ ಜನರು ಪಾಸ್ ಆದರು, ಮತ್ತು ನಂಬರ್ ಆಫ್ ನ್ಯೂ ಎಂಟ್ರೆನ್ಸ್ ವ್ಯಾರ್ ವೆರಿ ಲೆಸ್. ಆವಾಗ ನಮಗದು ವರ್ಕೌಟ್ ಆಗೋದಿಲ್ಲ. 10-12 ಜನ ಒಂದು ಕ್ಲಾಸಿಗೆ ಬಂದರೆ ಅವರ ಫೀಸಲ್ಲಿ ನಮಗೆ ವರ್ಕೌಟ್ ಆಗೋದಿಲ್ಲ. ಮತ್ತು ಒಂದು ಸಾರಿ CAಗೆ ಕಲಿಸಿ ಆದಮೇಲೆ ಮತ್ತು PUCಗೆ BComಗೆ ಕಲಿಸ್ಲಿಕ್ಕೆ ನನ್ನ ಹತ್ರ ಕಷ್ಟ ಆಗ್ತದೆ. ಯಾಕಂದರೆ ಆ ಲೆವೆಲ್ ಕಲಿಸಿದ ಮೇಲೆ ಕೆಳಗೆ ಕಲಿಸಲಿಕ್ಕೆ ಆಗೋದಿಲ್ಲ. ಆವಾಗ ಅದಕ್ಕೆ ನನ್ನ ಬ್ರದರ್ ಏನು ಮಾಡಿದರು, ನಾನು ಹೇಳಿದಾಗೆ ಸೈನ್ಸ್ PUC ಅದರಿಂದ ಮುಂದುವರೆದ್ರು. ನಾನು ಆ ಟೈಮ್ನಲ್ಲಿ ನಂದು CA ಕ್ಲಿಯರ್ ಆಯಿತು. ಇಲ್ಲಿ ಬಂದು ಕ್ಲಿಯರ್ ಆದ ಕೂಡಲೇ ನಾನು ಆಫೀಸ್ ಹಾಕಿ ನನ್ನ ಪ್ರೊಫೆಷನಲ್ಲಿ ಕಂಟಿನ್ಯೂ ಮಾಡಿದೆ. ಸಾಮಾನ್ಯವಾಗಿ ಹೊಸ ಆಫೀಸ್ ಹಾಕುವಾಗ ಒಂದು ಸ್ವಲ್ಪ ಮಟ್ಟಿಗೆ ಹೆದರಿಕೆ ಇರ್ತದೆ, ನಮಗೆ ಜನ ಸಿಗ್ತಾರೋ ಇನ್ನು. ನಿಮಗೆ ಈ ಒಂದು ಕ್ಲೈಂಟ್ಸ್ಗಳು ಇದೆಲ್ಲ ಸಿಗುವಂತಹ ಒಂದು ವ್ಯವಸ್ಥೆ ಹೇಗಾಯಿತು? ಆವಾಗ ಬಹಳ ಕಷ್ಟ ಇತ್ತು. ಕೋಚಿಂಗ್ ಕ್ಲಾಸ್ ಇದ್ದದ್ರಿಂದ ನಾವು ಬದುಕಿತ್ತು, ಅದರಲ್ಲಿ ಇನ್ಕಮ್ ಬರ್ತಾ ಇತ್ತು. ನಾನು ಮಂಗಳ ಕಾಂಪ್ಲೆಕ್ಸ್ ವೆಂಕಟರಮಣ ದೇವಸ್ಥಾನದ ಎದುರಿಗೆ ಒಂದು ಬಾಡಿಗೆದ ಆಫೀಸ್ ತಗೊಂಡು ಫಸ್ಟ್ 15 ದಿನ ಒಂದೇ ಒಂದು ನರಮನುಷ್ಯ ಒಳಗೆ ಆಫೀಸಿನೊಳಗೆ ಬರಲಿಲ್ಲ. ಬೆಳಿಗ್ಗೆ ಕೋಚಿಂಗ್ ಕ್ಲಾಸ್ ಮಾಡ್ತಿದ್ದೆ, ಅದರಲ್ಲಿ ಪುನಃ ಏನಾದರೂ ಓದೋದು, ಅದೇ ನೆಕ್ಸ್ಟ್ ಸಾಯಂಕಾಲ ಕ್ಲಾಸಿಗೆ ತಯಾರು ಮಾಡೋದು, ಅದೆಲ್ಲ ಮಾಡ್ತಾ ಇದ್ದೆ. ಆವಾಗ ಒಂದು ಏನಾಯ್ತಂದರೆ, ದಕ್ಷಿಣ ಕನ್ನಡ ಉಡುಪಿ ಒಂದೇ ಜಿಲ್ಲೆ, ಈಚೆ ಸುಳ್ಯದಿಂದ ಹಿಡಿದು ಆಚೆ ಶಿರೂರುವರೆಗೆ ಒಂದೇ ಜಿಲ್ಲೆ. ಆವಾಗ ಈ PMEGP ಅಂದರೆ ಕೇಂದ್ರ ಸರ್ಕಾರದ್ದು ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಆ ಸ್ಕೀಮ್ ಇದು ಒಂದು ಅರ್ಜಿ ಉದಯವಾಣಿ ಪೇಪರ್ನಲ್ಲಿ ಹಾಕಿದರು. ಆವಾಗೆಲ್ಲ ಮ್ಯಾನುವಲ್ ಸಿಸ್ಟಮ್. ಏನಂತ ಹೇಳಿದರೆ, ನೀವು ಯಾರಾದರೂ ಇಂಡಸ್ಟ್ರಿ ಮಾಡೋದಾದರೆ 35,000, ಸರ್ವಿಸ್ ಯೂನಿಟ್ ಆದರೆ 25,000, ಮತ್ತು ಟ್ರೇಡಿಂಗ್ ಮಾಡೋದಾದ್ರೆ 15,000, 3 ರೀತಿಯಲ್ಲಿ ಸಬ್ಸಿಡಿ ಸಹಿತ ಸಾಲದ ಒಂದು ಯೋಜನೆ, ಅದನ್ನು ಪೇಪರ್ನಲ್ಲಿ ಹಾಕಿದ್ರು. ಆವಾಗ ಭಾರತ್ ಸ್ಕೂಲ್ ಸಪ್ಲೈ ಅಂತಂದು ಮಂಗಳೂರಿನಲ್ಲಿ, ಅಲ್ಲಿ ಮಾತ್ರ ಆ ಫಾರ್ಮ್ ಸಿಗ್ತಾ ಇತ್ತು. ನಾನು ಭಾರತ್ ಸ್ಕೂಲ್ ಸಪ್ಲೈಯಿಂದ ಸ್ಟೇಷನರಿ ಎಲ್ಲ ತಗೊಳ್ತಾ ಇದ್ದೆ. ಅವರಿಗೂ ನಮ್ಮ ಪರಿಚಯ ಆಗಿ ನಾನು ಸ್ವಲ್ಪ ಕಾರ್ಡ್ ಎಲ್ಲ ಕೊಟ್ಟೆ, ಯಾರಿಗಾದರೂ ಇದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ಅದಿದೆಲ್ಲ ಬೇಕಾದ್ರೆ ನನ್ನ ಹತ್ರ ಕಳಿಸಿ ಅಂತ. ನಿಮಗೆ ಆಶ್ಚರ್ಯ ಆಗಿರ್ಬೋದು, ಒಂದೇ ತಿಂಗಳಲ್ಲಿ 100 ಪ್ರಾಜೆಕ್ಟ್ ರಿಪೋರ್ಟ್ ನಾನು ಮಾಡಿದ್ದೇನೆ ಮ್ಯಾನ್ಯುವಲಿ. ರಾತ್ರಿ ಹೋಗಿ ಕೂತು ರೆಡಿ ಮಾಡಿ ಬರೋದು, ಬೆಳಿಗ್ಗೆ ಬಂದು ನಮ್ಮಲ್ಲಿ ಒಬ್ಬರು ಸ್ಟೆನೋ ಇದ್ದರು, ಅವರು ಟೈಪ್ ಎಲ್ಲ ಮಾಡಿ 3 ಸೆಟ್ ರೆಡಿ ಮಾಡಿ, ಅಲ್ಲಿ ಮೋಹನ್ ರಾವ್ ಅಂತ ನೋಟ್ರಿ ಇದ್ದರು, ಅವ್ರ ಹತ್ರ ಜನರನ್ನು ಕರ್ಕೊಂಡೋಗಿ ಅಲ್ಲಿ ಸೆಟ್ ಮಾಡಿ, 1 ಸೆಟ್ DIC ಕೊಡ್ಲಿಕ್ಕೆ, 1 ಸೆಟ್ ಕಸ್ಟಮರಿಗೆ, 1 ಸೆಟ್ ನಮ್ಮ ಹತ್ರ ಇತ್ತು. ನಾನು ಮತ್ತೆ ಅವರಿಗೆ ಇಂಟರ್ವ್ಯೂ ಬರುವಾಗ ಅದನ್ನೇ ಓದಿ ಹೋಗಿ ಮಾಡಿ ಅಂತ ಹೆಚ್ಚಿನವರಿಗೆ ಸಿಲೆಕ್ಷನ್ ಆಯಿತು. ಹಾಗೆ ನಮ್ದು ಒಂದೇ ತಿಂಗಳಲ್ಲಿ 100 ಪ್ರಾಜೆಕ್ಟ್ ರಿಪೋರ್ಟ್, ₹100 ಒಂದು ಪ್ರಾಜೆಕ್ಟ್ ರಿಪೋರ್ಟ್ಗೆ ₹10,000 ಫಸ್ಟ್ ತಿಂಗಳಲ್ಲೇ ಕಲೆಕ್ಷನ್ ಆಯಿತು. ಸೊ ನಿಮ್ಮ ಒಂದು ಚಾರ್ಟೆಡ್ ಅಕೌಂಟೆನ್ಸಿಯ ಕ್ಲೈಂಟ್ಸ್ ಶುರುವಾದ್ದು ಹೀಗೆ. ಹೌದು. ಈಗ ಅದು ಮುಂದುವರೆದು ನೀವು ಆಮೇಲೆ ಡೆವಲಪ್ ಆದ್ರಿ. ಅದರ ಜೊತೆಗೆ ಈ ICAI ಇದರಲ್ಲಿ ಕೂಡ ನೀವು ತೊಡಗಿಸಿಕೊಂಡ್ರಿ. ಈ ICAI ಅಂದ್ರೆ ಏನು, ಅದು ಯಾವ ತರದಲ್ಲಿ ನೀವು ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ನೋಡಿ, ನಮ್ಮ ಭಾರತದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಅಂದರೆ ವರ್ಲ್ಡ್ಸ್ 2nd ಲಾರ್ಜೆಸ್ಟ್ ಅಕೌಂಟಿಂಗ್ ಬಾಡಿ ಅಂತ ಹೇಳ್ಬೋದು. ಪ್ರಪಂಚದಾದ್ಯಂತ 2nd ಲಾರ್ಜೆಸ್ಟ್ ಅಕೌಂಟಿಂಗ್ ಬಾಡಿ. ನಮ್ಮ ICAI ಇದು ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ಡೆಲ್ಲಿ. ಅದು ನಮ್ಮ ಇಟ್ ಈಸ್ ಎನಾಕ್ಟೆಡ್ ಬೈ ದ ಪಾರ್ಲಿಮೆಂಟ್. ಚಾರ್ಟರ್ಡ್ ಅಕೌಂಟೆಂಟ್ಸ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಅಂತ ಪಾರ್ಲಿಮೆಂಟಲ್ಲೇ ಪಾಸ್ ಆದದ್ದು. ಇದರಲ್ಲಿ ಏನಂತ ಹೇಳಿದರೆ, ಚಾರ್ಟರ್ಡ್ ಅಕೌಂಟೆಂಟ್ನವರು ಆಡಿಟ್ ಮಾಡಲಿಕ್ಕೆ ದೇ ಆರ್ ಓನ್ಲಿ ಅಥರೈಸ್ಡ್ ಆಲ್ ಓವರ್ ಇಂಡಿಯಾದಲ್ಲಿ. ಅದಲ್ಲದೆ ನಮ್ಮದು ಫಾರಿನ್ ಕಂಟ್ರಿಯಲ್ಲಿ 35ರಿಂದ 40 ಚಾಪ್ಟರ್ಸ್ ಕೂಡ ಕಾರ್ಯನಿರ್ವಹಿಸ್ತಾ ಉಂಟು. ಮತ್ತು ಇಂಡಸ್ಟ್ರಿಯಲ್ಲಿ ಕೂಡ ಫೈನಾನ್ಸ್ ಮ್ಯಾನೇಜರ್, ದೊಡ್ಡ ದೊಡ್ಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪೋಸ್ಟಲ್ಲಿ ಕೂಡ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದಿಸ್ ಈಸ್ ದ ಓನ್ಲಿ ಪ್ರೊಫೆಷನ್ ವೇರ್ ದರ್ ಈಸ್ ನೋ ಅನ್ಎಂಪ್ಲಾಯ್ಮೆಂಟ್. ಡಿಮಾಂಡ್ ಈಸ್ ಮೋರ್ ದ್ಯಾನ್ ದಿ ಸಪ್ಲೈ. ಯಾಕಂದರೆ ನಂಬರ್ ಆಫ್ ಪೀಪಲ್ ಪಾಸಿಂಗ್ ಈಸ್ ಲೆಸ್, ಡಿಮಾಂಡ್ ಫಾರ್ ಚಾರ್ಟರ್ಡ್ ಅಕೌಂಟೆಂಟ್. ಈಗ ನೋಡಿ, ನಮ್ಮ GDP 7% ಪ್ಲಸ್ ಅಲ್ಲಿ ವೃದ್ಧಿ ಆಗ್ತಾ ಉಂಟು. ಅನೇಕ ಕಂಪನಿಗಳು ಫ್ಲೋಟ್ ಆಗ್ತಾ ಇದ್ದೇವೆ, ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಜಾಸ್ತಿ ಆಗ್ತಾ ಉಂಟು, ಎಕ್ಸ್ಪೋರ್ಟ್ ಜಾಸ್ತಿ ಉಂಟು, MSMEಗಳು ಜಾಸ್ತಿ ಕಾರ್ಯನಿರ್ವಹಿಸ್ತಾ ಉಂಟು. ಅವರಿಗೆ ಪೂರಕವಾಗಿ ಒಂದು ಅಡ್ವೈಸರಿ ರೋಲ್ ಮಾಡಲಿಕ್ಕೆ, ಕಂಪ್ಲಯನ್ಸಿಗೆ, GSTಗೆ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಆಡಿಟಿಂಗಿಗೆ ಇರ್ಬೋದು, ಟ್ಯಾಕ್ಸ್ ಆಡಿಟಿಗೆ ಇರ್ಬೋದು, ಬ್ಯಾಂಕ್ ಆಡಿಟಿಗೆ ಇರ್ಬೋದು, ಇಂಟರ್ನಲ್ ಆಡಿಟಿಗೆ ಇರ್ಬೋದು, ಇದಕ್ಕೆಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಗಳ ಒಂದು ಅಡ್ವೈಸ್ ಬೇಕೇ ಬೇಕಾಗ್ತದೆ. ಆದ್ದರಿಂದ ನಮಗೆ ಅದರಲ್ಲಿ ತುಂಬ ಒಂದು ಸ್ಕೋಪ್ ಇರುವುದು. ಇಡೀ ಒಂದು ಕಾಮರ್ಸ್ ಫೀಲ್ಡಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಈವನ್ ಆಲ್ ಓವರ್ ದ ವರ್ಲ್ಡ್ ವಿ ಆರ್ ರೆಕಾಗ್ನೈಸ್ಡ್ ವೆರಿ ವೆಲ್. ಆದ್ದರಿಂದ CA ಕೋರ್ಸ್ ಅನ್ನೋದು ಒಂದು ಅತ್ಯುತ್ಕೃಷ್ಟ ಕೋರ್ಸ್ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಈಗ ICAI ಏನು ಮಾಡ್ತದೆ ಅದರಲ್ಲಿ? ICAI ಇಸ್ ದ ರೆಗ್ಯುಲೇಟರಿ ಬಾಡಿ. ನಮಗೆಲ್ಲ ಏನಂತ ಹೇಳಿದ್ರೆ, ಈಗ ಮಂಗಳೂರು ಬ್ರಾಂಚ್ ಉಂಟು, ಅದೇ ರೀತಿ ತುಂಬ ಕಡೆಯಲ್ಲಿ ಬ್ರಾಂಚ್ ಉಂಟು ಆಲ್ ಓವರ್ ಇಂಡಿಯಾ. ಅದರದ್ದು ಕಂಟ್ರೋಲ್ ಇರುವುದು 4 ರೀಜನಲ್ ಕೌನ್ಸಿಲ್ ಉಂಟು. ಒಂದು SIRC ಸದರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್, ವೆಸ್ಟರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್, ಮತ್ತು 4 ಕಡೆಯಲ್ಲಿ ರೀಜನಲ್ ಕೌನ್ಸಿಲ್ ಉಂಟು. ಅವರು ನೆಕ್ಸ್ಟ್ ರೀಜನಲ್ ಕೌನ್ಸಿಲ್ ಇದು ಮೇಲೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ಸ್ ಇಂದ್ರಪ್ರಸ್ಥ ಮಾರ್ಕ್ ನ್ಯೂ ಡೆಲ್ಲಿ. ಹಾಗೆ ಎಲ್ಲ ಎಕ್ಸಾಮ್ ನಡೆಸೋದು, ಕಂಟ್ರೋಲ್ ಮಾಡೋದು, ಮೆಂಬರ್ಶಿಪ್ ಮಾಡಿ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಒಂದು ನಿಯಂತ್ರಣವನ್ನು
ಅಂದರೆ ಅದರ ಒಂದು ಗುಣಮಟ್ಟ ಕಾಪಾಡೋದು, ನಿಯಂತ್ರಣ, ಸಿಲೆಬಸ್ ಫಾರ್ಮೇಷನ್, ಮತ್ತು ಆಗಾಗ ನಮಗೆ ಕೂಡ ಒಂದು ಸ್ಟಡಿ ಮೆಟೀರಿಯಲ್ ಸಪ್ಲೈ ಮಾಡೋದು. ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ಸಿಗೆ ಹೇಗಂತ ಹೇಳಿದರೆ ಪ್ರತಿ ವರ್ಷ 40 ಗಂಟೆ ನಾವು ನಿರಂತರವಾಗಿ ಕಂಟಿನ್ಯೂಯಸ್ ಎಜುಕೇಷನ್ ಪ್ರೋಗ್ರಾಮ್, ನಾವು ಪಾಸಾದರೆ ಮಾತ್ರ ಸಾಕಾಗೋದಿಲ್ಲ, ಪ್ರತಿ ವರ್ಷ 40 ಗಂಟೆ ನಾವು ಆ ಕಂಟಿನ್ಯೂಯಸ್ ಎಜುಕೇಷನ್ ಪ್ರೋಗ್ರಾಮನ್ನು ನಾವು ಕಂಪ್ಲೀಟ್ ಮಾಡಬೇಕು. ಇದೆಲ್ಲ ಮಾಡೋದು ನಮ್ಮ ಇನ್ಸ್ಟಿಟ್ಯೂಟ್. ಅದರಲ್ಲಿ ನಾನೀಗ ಒಂದು ಹೆಮ್ಮೆ ಅಂತ ಹೇಳಿದೆ, MSMEಯಲ್ಲಿ ನನಗೆ ಮಾಸ್ಟರ್ ಟ್ರೈನರ್ ಆಗಿ ಆಲ್ ಇಂಡಿಯಾ ಲೆವೆಲ್ ಅಪಾಯಿಂಟ್ ಮಾಡಿದ್ದಾರೆ. ನನ್ನ ಕೆಲಸ ಏನಂತ ಹೇಳಿದರೆ, ಹೆಚ್ಚಿನ ಕಡೆಯಲ್ಲಿ ಎಲ್ಲೆಲ್ಲ MSMEದು ಟ್ರೈನಿಂಗ್ ಆಗ್ತದೆ, ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸನ್ನು MSME ಕನ್ಸಲ್ಟೆಂಟ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಅವರಿಗೆ ಆ MSME ಬಗ್ಗೆ ಲೆಕ್ಚರ್ ಕೊಡೋದು. ಸ್ಪೀಕರ್ ಆಗಿ ನಾನು ತುಂಬ ಕಡೆಗಳಲ್ಲಿ ಹೋಗ್ತಾ ಇದ್ದೇನೆ. ಈಗ ಮಂಗಳೂರಿನ ICAI ಚಾಪ್ಟರ್ನ ನೀವು ಅಧ್ಯಕ್ಷರಾಗಿ ಕೂಡ ಅದರ ಗೋಲ್ಡನ್ ಜುಬ್ಲಿ ಸ್ವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಆಗಿದೆ. ಹೌದು. ಏನು ಆ ಸಂದರ್ಭದಲ್ಲಿ ಮಾಡಿದ್ದೀರಿ? 2021 ಅದು ಗೋಲ್ಡನ್ ಜುಬ್ಲಿ ಇಯರ್. ನಿಜವಾಗಿ ಅದು ನಮಗೆ ಭಾಳ ನನಗೆ ಒಂದು ಹೆಮ್ಮೆಯ ವಿಷಯ. ನಾರ್ಮಲ್ ಏನಂತ ಹೇಳಿದರೆ, CA ನಮ್ಮ ಯಾವುದೇ ಚಾಪ್ಟ್ರಲ್ಲಿ ಚೇರ್ಮನ್ ಆಗಬೇಕಾದ್ರೆ 6ನೇ ವರ್ಷ, ಅಂದರೆ ಫಸ್ಟ್ ಜಾಯ್ನ್ ಆದ ಕೂಡಲೇ ಸ್ಟೆಪ್ ಬೈ ಸ್ಟೆಪ್ ಹೋಗಿ 6ನೇ ವರ್ಷ ಚೇರ್ಮನ್ ಆಗೋದು. ನನಗೆ ನಮ್ಮ ಮುಂಚಿನ ಪಾಸ್ಟ್ ಚೇರ್ಮನ್ ಎಲ್ಲ ಬಹಳ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಗೋಲ್ಡನ್ ಜುಬ್ಲಿಗೆ ನಾನು ಚೇರ್ಮನ್ ಆಗಬೇಕಂತ ಡೈರೆಕ್ಟ್ ನನಗೆ ವೈಸ್ ಚೇರ್ಮನ್ ಆಗಿ ಇಂಡಕ್ಟ್ ಮಾಡಿ ನೆಕ್ಸ್ಟ್ ಇಯರೇ ಚೇರ್ಮನ್, ಸೆಕೆಂಡ್ ಇಯರೇ ನಾನು ಚೇರ್ಮನ್ ಆಗಿದ್ದೆ. ಆ ಸಂದರ್ಭದಲ್ಲಿ ನಾವು ಜಗತ್ತಿನಾದ್ಯಂತ, ಆವಾಗ ಕೋವಿಡ್ ಬಂತು ಕೂಡ, ಕೋವಿಡ್ ಬಂದದನ್ನು ನಾವು ಏನು ಮಾಡಿದ್ದೇವೆ, ಪ್ರತಿಯೊಂದು ಚಾಲೆಂಜನ್ನು ಅವಕಾಶ ಆಗಿ ಕನ್ವರ್ಟ್ ಮಾಡಿದ್ದೇವೆ. ಪ್ರಪ್ರಥಮವಾಗಿ ಮ್ಯಾಂಗ್ಳೂರು ಬ್ರಾಂಚ್ ಕಂಡಕ್ಟೆಡ್ ವೆಬಿನಾರ್ ಆನ್ ವೇರಿಯಸ್ ಮ್ಯಾಟರ್ಸ್. ಆನ್ಲೈನ್ CP ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಮಂಗಳೂರು ಬ್ರಾಂಚ್ ಫಸ್ಟಿಗೆ. ಇತ್ತೀಚಿನ ವರ್ಷಗಳಲ್ಲಿ MSME ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ, ಅದಕ್ಕೆ ಒಂದು ಮಿನಿಸ್ಟ್ರಿ ಕೂಡ ಇದೆ ಅಂತ ಅನಿಸ್ತದೆ. ಇದರ ಮೇಲೆ ನೀವು ಟ್ರೈನರ್ ಆಗಿ ಅಥವಾ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಮೆಂಟರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಈ MSME ಅಂದರೆ ಏನು, ಮತ್ತು ಇದರ ಏನು ನೀವು ಮಾಡ್ತಾ ಇರುವಂಥ ಕೆಲಸಗಳೇನು ಇದರಲ್ಲಿ? ನೋಡಿ, MSME ಅಂದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. MSMED ಆ್ಯಕ್ಟ್ ಅಂತ 2006 ಎನೆಕ್ಟ್ ಆಯಿತು. ಮುಂಚೆ ಏನಂತಾರೆ, ಸರ್ವಿಸ್ ಸೆಕ್ಟರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಬೈಫರ್ಕೇಷನ್ ಇತ್ತು, ಎರಡೇ ಇಂಡಸ್ಟ್ರಿ. ಹೌದು. 2020 ಕೋವಿಡ್ ಸಂದರ್ಭದಲ್ಲಿ ಈ ಡೆಫಿನಿಷನನ್ನು ಸರ್ವಿಸ್ ಮತ್ತು ಮ್ಯಾನುಫ್ಯಾಕ್ಚರ್ನು ಒಂದೇ ಮಾಡಿದರು, ಮತ್ತು ಡೆಫಿನಿಷನ್ ವೈಡನ್ ಮಾಡಿದರು. ಆಮೇಲೆ ಪುನಃ 2025 1 ಏಪ್ರಿಲಿಂದ ಅದನ್ನು ಪುನಃ ವೈಡನ್ ಮಾಡಿ 500 ಕೋಟಿ ಟರ್ನೋವರ್ವರೆಗೆ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಟ್ರೇಡಿಂಗ್ ಇರ್ಬೋದು, ಮತ್ತು ಸರ್ವಿಸಸ್ ಇರ್ಬೋದು, ಇದೆಲ್ಲ ಕನ್ಸಿಡರ್ಡ್ ಆ್ಯಡ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಮೈಕ್ರೋ ಅಂದರೆ ಏನು, ಅದರಲ್ಲಿ ಏನಂತ ಹೇಳಿದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಮತ್ತು ಟರ್ನೋವರ್. ಇನ್ವೆಸ್ಟ್ಮೆಂಟ್ ನೀವು ಟರ್ನೋವರ್ 10 ಕೋಟಿವರೆಗೆ, ಇನ್ವೆಸ್ಟ್ಮೆಂಟ್ 2.5 ಕೋಟಿವರೆಗೆ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಥವಾ ಇಕ್ವಿಪ್ಮೆಂಟಲ್ಲಿದ್ದರೆ ಅದು ಮೈಕ್ರೋ. 10 ಕೋಟಿವರೆಗೆ ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಮತ್ತು ನಿಮ್ಮದು ಟರ್ನೋವರ್ 200 ಕೋಟಿವರೆಗೆ ಅದು ಸ್ಮಾಲ್. ಮೀಡಿಯಂ ಅಂದರೆ 500 ಕೋಟಿವರೆಗೆ ಟರ್ನೋವರ್, ಮತ್ತು 50 ಕೋಟಿವರೆಗೆ ನಿಮ್ಮದು ಇದ್ದದ್ದು. ಈಗ 125 ಕೋಟಿವರೆಗೆ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಮತ್ತು ಇಕ್ವಿಪ್ಮೆಂಟಿಗೆ ಇನ್ವೆಸ್ಟ್ಮೆಂಟ್. ಹೀಗೆ ಏನಾಗ್ತದೆ, ನಮ್ಮ ಟೋಟಲ್ ದೇಶದ ಉದ್ಯಮದಲ್ಲಿ 97% ಮೈಕ್ರೋ, 2% ಓನ್ಲಿ ಸ್ಮಾಲ್, ಲೆಸ್ ದ್ಯಾನ್ 1% ಮೀಡಿಯಂ. ಇದನ್ನು ಯಾಕೆ ಬೈಫರ್ಕೇಟ್ ಮಾಡಿದ್ದಾರೆ ಅಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ಟಾರ್ಗೆಟ್ ಟು ಲೆಂಡಿಂಗ್ ಫಾರ್ ಬ್ಯಾಂಕ್ಸ್, ಪ್ರಯಾರಿಟಿ ಸೆಕ್ಟರ್ ಮಿನಿಮಮ್ 40%. ಅದರಲ್ಲಿ ಅಗ್ರಿಕಲ್ಚರ್ ಮತ್ತು MSME ಪ್ರಮುಖವಾದ ಒಂದು ಪ್ರಯಾರಿಟಿ ಸೆಕ್ಟರ್. ಅಗ್ರಿಕಲ್ಚರಿಗೆ ಒತ್ತು ಕೊಡ್ತೇವೆ, ಆದರೆ MSMEಗಳಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಯಾಕಂದರೆ ಅಗ್ರಿಕಲ್ಚರ್ ಕೊಡುಗೆ GDPಗೆ 17 to 18% ಇದ್ದರೆ, MSME ಕೊಡುಗೆ 30 to 32% ಆಫ್ ಅವರ್ ನ್ಯಾಷನಲ್ GDP ಕಾಂಟ್ರಿಬ್ಯೂಟೆಡ್ ಬೈ MSME. 32 ಕೋಟಿ ಜನರಿಗೆ ಉದ್ಯೋಗ ಕೊಟ್ಟದ್ದು MSME ಸೆಕ್ಟರ್. ನಮ್ಮ ದೇಶದ ಟೋಟಲ್ ರಫ್ತಿನಲ್ಲಿ 45% ಕಾಂಟ್ರಿಬ್ಯೂಷನ್ ಫ್ರಾಮ್ MSME. ಸೊ ಉದ್ಯಮ್ ರಿಜಿಸ್ಟ್ರೇಷನ್ ಪೋರ್ಟಲ್ ಅಂತುಂಟು, ಯಾರೆಲ್ಲ MSME ಅಂತ ರೆಕಾಗ್ನೈಸ್ ಆಗಬೇಕು. ಈಗ ನಮಗೆ ಹೇಗೆ ನಮ್ಮ ಐಡೆಂಟಿಟಿ ಆಧಾರ್ ಕಾರ್ಡ್, ಅದೇ ರೀತಿ MSME ಅಂತ ಒಂದು ಐಡೆಂಟಿಟಿ ಬೇಕಾದರೆ ಉದ್ಯಮ್ ರಿಜಿಸ್ಟ್ರೇಷನ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಬೇಕು. ಅಲ್ಲಿ ಕೂಡ 7 ಕೋಟಿ ಚಿಲ್ಲರೆ ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ. ರಿಜಿಸ್ಟ್ರೇಷನ್ ಆಗದವರು ಕೂಡ ತುಂಬ ಇದ್ದಾರೆ. ಈ ರಿಜಿಸ್ಟ್ರೇಷನ್ ಆದರೆ ಅದು ನಮಗೆ ಪಾಸ್ಪೋರ್ಟ್ ಇದ್ದಾಗೆ. ಪಾಸ್ಪೋರ್ಟ್ ಇದ್ದರೆ ಮಾತ್ರ ಒಂದು ನೀವು ಯಾವುದಾದ್ರೂ ದೇಶಕ್ಕೆ, ಬೇರೆ ದೇಶಕ್ಕೆ ಹೋಗಲಿಕ್ಕೆ ಎಂಟ್ರಿ. MSMEಗಳ ಸಾಲ ಸೌಲಭ್ಯ ಎಟ್ ಕನ್ಸೆಷನಲ್ ರೇಟ್ ಆಫ್ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್, MSME ಸ್ಕೀಮ್ಸ್ ಇನ್ಸೆಂಟಿವ್ ಅಂದರೆ ಇಂಟ್ರೆಸ್ಟ್ ಸಬ್ಸಿಡಿ ಇರ್ಬೋದು, ಸ್ಟೇಟ್ ಗವರ್ಮೆಂಟ್ ಇದು ಫಿಕ್ಸ್ಡ್ ಅಸೆಸ್ ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಇರ್ಬೋದು, ಬೇರೆ ಬೇರೆ ಸ್ಕೀಮ್ ಉಂಟು. PMEGPದು ಸ್ಕೀಮ್ ಇರ್ಬೋದು, PMFME ಸ್ಕೀಮ್ ಇರ್ಬೋದು, ಬೇರೆ ಬೇರೆ ನಮಗೆ ಸ್ಕೀಮ್ಸ್, ಸಬ್ಸಿಡೀಸ್ದು, ಸಾಲದ್ದು, ಇದೆಲ್ಲ ಬೆನಿಫಿಟ್ ಸಿಗೋದು MSME ನೀವು ರಿಜಿಸ್ಟ್ರೇಷನ್ ಮಾಡಿದರೆ. ಮತ್ತು ನಿಮಗೆ ಆಶ್ಚರ್ಯ ಆಗ್ಬೋದು, ಅಪ್ ಟು 10 ಕೋಟಿವರೆಗೆ ಬ್ಯಾಂಕಿನವರು ವಿದೌಟ್ ಕೊಲ್ಯಾಟ್ರಲ್ MSMEಗಳಿಗೆ ಸಾಲ ಕೊಡ್ಬೋದು.
ಜಮೀನು ಬೇಡ, ಜಾಮೀನು ಕೂಡ ಬೇಡ. ಯಾವುದೇ ಒಂದು ಭದ್ರತೆ ಇಲ್ಲದೆ 10 ಕೋಟಿವರೆಗೆ ಸಾಲ ಕೊಡ್ಬೋದು. ಯಾರಾದರೂ ನಂಬಲಿಕ್ಕೆ ಸಾಧ್ಯ ಉಂಟಾ? ಅಷ್ಟು ಡೈನಮಿಕ್ ಆಗಿ ನಮ್ಮ ಈ MSMEಗಳಿಗೆ ತುಂಬ ಒಂದು ಒತ್ತನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೀಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ನಮ್ಮ MSME ಇಕೋಸಿಸ್ಟಮ್, ಬ್ಯಾಂಕಿಂಗ್ ಇಕೋಸಿಸ್ಟಮ್, ಸ್ಟಾರ್ಟಪ್ ಇಕೋಸಿಸ್ಟಮ್, ಟ್ಯಾಕ್ಸ್ ಇಕೋಸಿಸ್ಟಮ್, ಇವು ಎಲ್ಲ ನಮ್ಮ ಒಂದು ದೇಶದ ಒಂದು ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಹೆಮ್ಮೆ ಆಗ್ತದೆ. ಈ ಎಲ್ಲ ಇಕೋಸಿಸ್ಟಮನ್ನು ನಾವು ಚಾರ್ಟರ್ಡ್ ಅಕೌಂಟೆಂಟ್ ಪಾಲುದಾರರಾಗಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಅಂದರೆ ಯಾರಾದರೂ ಯಾವುದಾದ್ರೂ ಉದ್ಯಮ ಪ್ರಾರಂಭ ಮಾಡಬೇಕಾದ್ರೂ ಫಸ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಬರಲೇಬೇಕು. ಆವಾಗ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ. ಒಂದೇ ಪಾರ್ಟ್ನರ್ಶಿಪ್ ಡೀಡ್ ಮಾಡೋದಾದರೆ, ಕಂಪೆನಿ ಮಾಡೋದಾದರೆ, LLP ಮಾಡೋದಾದರೆ, GST ರಿಜಿಸ್ಟ್ರೇಷನ್ ಮಾಡೋದಾದರೆ, ಇನ್ಕಮ್ ಟ್ಯಾಕ್ಸ್ ಇದು ಫೈಲ್ ಮಾಡೋದಾದರೆ, ಮತ್ತು ಸಬ್ಸಿಡಿಗೆ ಬೇಕಾದ ಒಂದು ಪೂರಕ, ಅಥವಾ ಬ್ಯಾಂಕಿಗೆ ಹೋಗಲಿಕ್ಕೆ ಒಂದು ಲೋನಿಗೆ ಬೇಕಾದರೂ ಪ್ರಾಜೆಕ್ಟ್ ರಿಪೋರ್ಟ್, ಉದ್ಯಮ ರಿಜಿಸ್ಟ್ರೇಷನ್, ಎಕ್ಸ್ಪೋರ್ಟ್ ಮಾಡೋದಾದರೆ IE ಕೋಡ್, ಇದೆಲ್ಲ ಮಾಡಲಿಕ್ಕೆ ಅವರು ಚಾರ್ಟರ್ಡ್ ಅಕೌಂಟೆಂಟ್ಸ್ನವರ ಒಂದು ರಿಕ್ವೈರ್ಮೆಂಟ್ ಉಂಟು. ಆದ್ದರಿಂದ ಚಾರ್ಟರ್ಡ್ ಅಕೌಂಟೆಂಟ್ಸ್ ನಾವು ಹೇಳ್ತೇವೆ ಪಾರ್ಟ್ನರ್ ಇನ್ ನೇಷನ್ ಬಿಲ್ಡಿಂಗ್ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಹಾಗಾಗಿ ನೀವೀಗ ಈ MSMEಯ ಒಂದು ಮೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಹೌದು. ನೀವು ಹಲವಾರು ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ, ನಿಟ್ಟೆಯವರ ಜೊತೆ ಎಲ್ಲ ಸೇರಿ ಬೇರೆ ಬೇರೆ ಕಡೆಗೆ MSME ಕಾನ್ಕ್ಲೇವ್ಗಳು ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದೀರಿ. ಅಲ್ಲಿ ಮುಖ್ಯವಾಗಿ ನೀವು ಒತ್ತು ಕೊಡುವಂಥದ್ದು ಏನೇನು? ಬಹಳ ಹೆಮ್ಮೆ ಅಂದರೆ 2016 ನಮ್ಮ ಸ್ಟಾರ್ಟಪ್ ಇಂಡಿಯಾ ಇನಿಷಿಯೇಟಿವ್ ಪ್ರಧಾನಮಂತ್ರಿಗಳು ಪ್ರಾರಂಭ ಮಾಡಿದರು. ಆವಾಗ ನಮ್ಮ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ದೇಶದಾದ್ಯಂತ ತುಂಬ ಕಡೆಗಳಲ್ಲಿ ಓಪನ್ ಮಾಡಿದರು. ಅದರಲ್ಲಿ ನಿಟ್ಟೆ ಪ್ರಪ್ರಥಮವಾಗಿ ನಮ್ಮ ಅನ್ಡಿವೈಡೆಡ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಟಲ್ ಇನ್ಕ್ಯುಬೇಷನ್ ಕೇಂದ್ರವನ್ನು ಪ್ರಾರಂಭ ಮಾಡಿದರು. ಪ್ರಾರಂಭದ ದಿನದಿಂದ ಈಗಿನವರೆಗೆ ಕೂಡ ನಾನು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ನ ಮೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಅವರ ಕೆಲಸ ಏನಂದರೆ ಸ್ಟಾರ್ಟಪ್ಗಳಿಗೆ ಒಂದು ನರ್ಚರಿಂಗ್ ಮತ್ತು ಹ್ಯಾಂಡ್ ಹೋಲ್ಡಿಂಗ್ ಮತ್ತು ಅವರಿಗೆ ಸೀಡ್ ಫಂಡ್ ಅಸಿಸ್ಟೆನ್ಸ್, ಸರ್ಕಾರದ್ದು ಸೀಡ್ ಫಂಡ್ ಅಸಿಸ್ಟ್ ಅವರ ಥ್ರೂ ಕೊಡ್ತಾ ಇದ್ದಾರೆ. ಒಂದು ಇನ್ನೊಂದು MSME ಕಾನ್ಕ್ಲೇವ್ ಅಂತ ಹೇಳಿದರೆ, ಈಗ ನೋಡಿ ತುಂಬ ಈ ಸಾಲ ಸೌಲಭ್ಯ ಸಬ್ಸಿಡಿ ತುಂಬ ಜನರಿಗೆ ಗೊತ್ತೇ ಇಲ್ಲ. ಅದು ಗೊತ್ತು ಮಾಡಲಿಕ್ಕೆ ನಾವೇನು ಮಾಡ್ತೇವೆ, ಬೇರೆ ಬೇರೆ ಸಂಘ ಸಂಸ್ಥೆಗಳೊಟ್ಟಿಗೆ ಜೋಡಿಸಿಕೊಂಡು ಒಂದು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ, ಇನ್ನೊಂದು ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಆಮೇಲೆ ಫಿಕ್ಕಿಯವರೆಗೆ ಇಟ್ಟವ್ರು, ಆಮೇಲೆ ಸಾರಸ್ವತ್ ಚೇಂಬರ್ ಇರ್ಬೋದು, ಬಿಲ್ಲವ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಬಾಂಬೆ ಇರ್ಬೋದು, ಇವರ ಎಲ್ಲ ಸಹಯೋಗದಲ್ಲಿ ದೇಶದಾದ್ಯಂತ 14 ಕಡೆಗಳಲ್ಲಿ MSME ಕಾನ್ಕ್ಲೇವ್ ಮಾಡಿದ್ದೇನೆ ನಾನು. ಇಲ್ಲಿ ಸಿಸ್ಟಮ್ ಹೆಂಗಂತ ಹೇಳಿದರೆ, ಬೆಳಗಿಂದ ಸಾಯಂಕಾಲದವರೆಗೆ ಕೆಲವು ದಿನ 2 ದಿನ MSME ಬಗ್ಗೆ 8ರಿಂದ 10 ಸೆಷನ್ಸ್ ನಾವು ಮಾಡಿ, ಅದರಲ್ಲಿ ಯಾರು ಡೊಮೈನ್ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರು ಅದರ ಬಗ್ಗೆ ಒಂದು ಲೆಕ್ಚರ್ ಕೊಡೋದು. ಆಮೇಲೆ ಈವ್ನಿಂಗ್ ಅವಾರ್ಡ್ ಸೆರೆಮನಿ. ಆ ಅವಾರ್ಡ್ ಸೆರೆಮನಿ ಅಂದರೆ ಹೇಗಂದರೆ, MSMEಯಲ್ಲಿ ಉತ್ಕೃಷ್ಟ ಸಾಧನೆ ಮಾಡಿದವರು, ರೋಲ್ ಮಾಡೆಲ್, ಬೇರೆಯವರಿಗೊಂದು ರೋಲ್ ಮಾಡೆಲ್ ಆಗಲಿಕ್ಕೆ ಅವರನ್ನು ಗುರುತಿಸಿ ಅವರಿಗೆ ನಾವು ಒಂದು ಪ್ರಶಸ್ತಿ ಕೊಡೋದು. ಈಗ ಸಾಮಾನ್ಯವಾಗಿ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಅಂದರೆ ದುಡ್ಡೆಣಿಸುವುದು ಅಂತ ಒಂದು ಕಲ್ಪನೆ ಇದೆ. ದುಡ್ಡನ್ನು ಎಣಿಸ್ಲಿಕ್ಕಿಲ್ಲ, ಈಗ ಬ್ಯಾಂಕಿಗೆ ಬರ್ತದೆ. ಆದರೆ ನೀವು ಈ ದುಡ್ಡಿನ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ತೊಡಗಿಸಿದ್ದೀರಿ. ಉದಾಹರಣೆಗೆ ನೀವು ಕೆಲವು ಪುಸ್ತಕಗಳನ್ನು ಬರೆದಿದ್ದೀರಿ, ಬೇರೆ ಬೇರೆ ಕಡೆ ಹೋಗಿ ಭಾಷಣ ಮಾಡ್ತೀರಿ, ಇದ್ರ ಜೊತೆಗೆ TVಯ ಒಂದು ಆ್ಯಂಕರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಇದು ಹೇಗೆ ಸಾಧ್ಯ ಆಯಿತು? ನೋಡಿ, ಮನುಷ್ಯ ವೃತ್ತಿಯಲ್ಲಿ ಏನಿದ್ರೂ ಪ್ರವೃತ್ತಿ ಅನ್ನೋದು ಬೇಕೇ. ಮತ್ತು ಏನಾಗ್ತದೆ, ನಾನು ಮಾಡುವ ಕೆಲಸ ಎಲ್ಲ ನನ್ನ ಈ ಪ್ರೊಫೆಷನಿಗೆ ಪೂರಕವಾಗಿ ಮಾಡೋದು. ಈಗ ಬಿಸ್ನೆಸ್ ಟಾನಿಕ್ ಅಂತ ಕಾರ್ಯಕ್ರಮ 371 ಸಂಚಿಕೆ ಈಗ ಆಗಿದೆ. ನಾನ್ ಸ್ಟಾಪ್ ಪ್ರತಿ ಸಂಡೇ 10ರಿಂದ 11ವರೆ ಭಾನುವಾರ ಲೈವ್ TV ಶೋ ಮಾಡ್ತಾ ಇದ್ದೇವೆ. ಎಲ್ಲ ಲೇಟೆಸ್ಟ್ ಕರೆಂಟ್ ಅಫೇರ್ಸ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಟ್ಯಾಕ್ಸೇಷನ್ ಬಗ್ಗೆ, ಯೂನಿಯನ್ ಬಜೆಟ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಇದರ ಬಗ್ಗೆ ಒಂದು ಸಮಗ್ರ ಮಾಹಿತಿ ಕೊಡುವ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಜನರಿಗೆ ಮಾಹಿತಿ ಕೊಡುವ ಕೆಲಸ ನಾವು ಎಷ್ಟು ಜಾಸ್ತಿ ಮಾಡ್ತೇವೆ ಅಷ್ಟು ನಮ್ಮ ಈ ಒಂದು ಪ್ರದೇಶ, ನಮ್ಮ ಒಂದು ಏರಿಯಾ ಡೆವಲಪ್ ಆಗಲಿಕ್ಕೆ ಒಂದು ಪೂರಕವಾದ ವಾತಾವರಣ ಆಗ್ತದೆ. ಕಳೆದ 20 ವರ್ಷಗಳಿಂದ ಫೈನಾನ್ಸ್ ಮಿನಿಸ್ಟ್ರು ಯೂನಿಯನ್ ಬಜೆಟ್ ಅನೌನ್ಸ್ಮೆಂಟ್ ಮುಗ್ದ ಕೂಡಲೇ ನಂದು ಕಮೆಂಟ್ಸ್ ಸ್ಟಾರ್ಟ್ ಆಗ್ತದೆ. ನಿಮ್ಮ ಆಕಾಶವಾಣಿಯಲ್ಲಿ ಕೂಡ ತುಂಬ ಕಡೆ ನಾವು ಕೊಟ್ಟಿದ್ದೇವೆ, ಬೇರೆ ಬೇರೆ ಚಾನಲ್ನಲ್ಲಿ ಕೊಟ್ಟಿದ್ದೇವೆ. ಮ್ಯಾಂಗ್ಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲಲ್ಲಿ ಪ್ರತಿ ವರ್ಷ ಯೂನಿಯನ್ ಬಜೆಟ್ ಲೆಕ್ಚರ್ ಕೊಡ್ತಾ, ಅದನ್ನು ನೋಡಿ ನಮಗೆ ರಾಮರಾಯರು ನಮ್ಮ ಮ್ಯಾಂಗ್ಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ನಾನಿ ಪಾಲ್ಕಿವಾಲಾ ಆಫ್ ಮಂಗಳೂರು ಅಂತ ಬಿರುದು ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಬಹಳ ಒಂದು ನನಗೆ ಹೆಮ್ಮೆಯ ವಿಷಯ. ನೀವು ಪುಸ್ತಕ ಕೂಡ ಬರೆದಿದ್ದೀರಿ? ಹೌದು, 4 ಪುಸ್ತಕ ಬರೆದಿದ್ದೇನೆ. ಎಲ್ಲ ಬುಕ್ ಆಫ್ ಕೋಟ್ಸ್, ವರ್ಡ್ಸ್ ಆಫ್ ದಿ ವೈಸ್, ಮೋರ್ ವರ್ಡ್ಸ್ ಆಫ್ ದಿ ವೈಸ್, ವೈಸ್ ವರ್ಡ್ಸ್ ಆಫ್ ದಿ ವೈಸ್ ಮತ್ತು ವಾಯ್ಸಸ್ ಆಫ್ ದಿ ವೈಸ್ ಅಂತೇಳಿ. ಇದರಲ್ಲಿ ಏನಂದರೆ ಫ್ರಾಗ್ಮೆಟಿಕ್ ವಿಸ್ಡಮ್ ಕೊಡುವಂಥ ಎಲ್ಲ ಕೋಟ್ಸ್ ಅಂತ ಹೇಳಿದರೆ 1000ಕ್ಕಿಂತ ಹೆಚ್ಚು ಕೋಟ್ಸ್ ಉಂಟು.
ಬಹಳ ಒಂದು ಹೆಮ್ಮೆ ಅಂದರೆ ಇತ್ತೀಚೆಗೆ ನಮ್ಮ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಂದಾಗ ಅವರಿಗೆ ಕೂಡ ಈ ಬುಕ್ಕನ್ನು ಪ್ರೆಸೆಂಟೇಷನ್ ಮಾಡಿ ಅದನ್ನು ನೋಡಿ ಭಾರಿ ಅಪ್ರಿಷಿಯೇಟ್ ಮಾಡಿದರು ಅವರು ಕೂಡ. ಈಗ ಕೊನೆಯದಾಗಿ ಮೊದಲಿಗೆ ನಾನು ನಿಮ್ಮ ಮನೆ ಬಾಲ್ಯದಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಈಗ ನಿಮ್ಮ ಮನೆ ಈಗಿನ ಮನೆಯ ಬಗ್ಗೆ ಸ್ವಲ್ಪ ಹೇಳಿ. ಈಗಿನ ಮನೆ ಇಲ್ಲೇ ಮಂಗಳೂರಲ್ಲಿ ಸುಲ್ತಾನ್ ಬತ್ತೇರಿ ರೋಡಲ್ಲಿ ಒಂದು ಮನೆ ಉಂಟು. ಯಾರೆಲ್ಲ ಇದ್ದೀರಿ ನೀವು? ನಾನು, ನನ್ನ ತಾಯಿ, ಈಗ 90 ವರ್ಷ ಆಯ್ತು, ಈಗ 91ನೇ ವರ್ಷ, ಗೋಯಿಂಗ್ ವೆರಿ ಸ್ಟ್ರಾಂಗ್. ಅವರು ನೋ BP ನೋ ಶುಗರ್, ಕನ್ನಡಕ ಇಲ್ಲದೆ ಫುಲ್ ಪೇಪರ್, ಮೂರು ಪೇಪರ್ ಫುಲ್ ಓದ್ತಾರೆ ಅವರು. ಆಮೇಲೆ ನನ್ನ ಧರ್ಮಪತ್ನಿ ಸಂಧ್ಯಾ ನಾಯ್ಕ್ ಅಂತ, ಅವರು ಕೆನರಾ ಕಾಲೇಜಲ್ಲಿ ಇಕನಾಮಿಕ್ಸ್ನಲ್ಲಿ ಉಪನ್ಯಾಸಕ್ಕೆ ಆದರು, ಈಗ VRS ಕೊಟ್ಟಿದ್ದಾರೆ, ಅವರು ಮನೆಯಲ್ಲಿದ್ದಾರೆ. ಮತ್ತು ನಾನು, ಮತ್ತು ನನ್ನ ಸಣ್ಣ ಮಗ ಸಚಿನ್ ಎಸ್ ನಾಯ್ಕ್ ಅಂತ, ಒಂದು CA ಆ್ಯಂಡ್ LLB ಆಗಿ ಈಗ ಹೈಕೋರ್ಟ್ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾನೆ. ಅವನ ವೈಫ್ ಅಖಿಲೇಶ್ವರಿ ಅಂತ, ಅವರು ಕೂಡ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮತ್ತು ನನ್ನ ಇನ್ನೊಬ್ಬ ಮಗ CS ಸಂಕೇತ್ ಎಸ್ ನಾಯಕ್, ಅವರು ಬ್ಯಾಂಗ್ಳೂರಿನಲ್ಲಿ ನಮ್ಮ SS ನಾಯಕ್ ಆ್ಯಂಡ್ ಅಸೋಸಿಯೇಟ್ಸ್ ಅದ್ರ ಬ್ಯಾಂಗ್ಳೂರು ಬ್ರ್ಯಾಂಚಿನ ಹೆಡ್ ಅವರು. ಹಾಗೂ ಅವರ ವೈಫ್ CA ಪ್ರತೀಕ್ಷಾ ಪೈ, ಅವರು ಕೂಡ ನಮ್ಮದು SS ನಾಯಕ್ ಆ್ಯಂಡ್ ಅಸೋಸಿಯೇಟ್ಸ್ನಲ್ಲಿ ಪಾರ್ಟ್ನರ್ ಆಗಿ ಅವರು ಕೂಡ ಚಾರ್ಟರ್ಡ್ ಅಕೌಂಟ್ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಇದು ನಮ್ಮ ಫ್ಯಾಮಿಲಿ. ಮತ್ತು ಅವನಿಗೆ ಒಂದು ಸಣ್ಣ ಮಗಳಿದ್ದಾಳೆ, ಅವಳಿಗೆ UKG, ಕಿಯಾರಾ ನಾಯ್ಕ್ ಅಂತೇಳಿ, ಅವಳು ಕೂಡ ಅಲ್ಲಿ ಬ್ಯಾಂಗ್ಳೂರಿನಲ್ಲಿ ಕಲಿತಾ ಇದ್ದಾಳೆ. CSS ನಾಯಕ್ ಅವರೇ, ಈಗಾಗಲೇ ಟೈಮ್ಸ್ ಆಫ್ ಇಂಡಿಯಾದ MSME ಅವಾರ್ಡ್ ಕೂಡ ಸಿಕ್ಕಿದೆ ನಿಮಗೆ. ಯಾವ್ಯಾವ ಅವಾರ್ಡ್ಗಳೆಲ್ಲ ಸಿಕ್ಕಿದ್ದಾವೆ ಸರ್? ಅವಾರ್ಡ್ ತುಂಬ ಸಿಕ್ಕಿದೆ. ಅದರಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನನಗೆ ಸಿಕ್ಕಿದೆ ಫಾರ್ ಸೋಷಿಯಲ್ ಸರ್ವೀಸಿಗೆ. ಆಮೇಲೆ ನಿಟ್ಟೆ KBL ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಫಾರ್ ಮೆಂಟರಿಂಗ್ ಸ್ಟಾರ್ಟಪ್ಸ್ ಆ್ಯಂಡ್ MSMEs. ಅದೇ ರೀತಿ ನಿಮ್ಮ BCCI ಬಾಂಬೆ ಆ್ಯಂಡ್ HDFC ಅಲ್ಲಿ ಕೂಡ ನನಗೆ ಒಂದು MSME ಅವಾರ್ಡ್ ಸಿಕ್ಕಿದೆ. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಫಾರ್ ಮೆಂಟರಿಂಗ್ MSMEs ಅಂತ, ಹೀಗೆ ಹಲವು 6 ಪ್ರಶಸ್ತಿಗಳು ಸಿಕ್ಕಿದೆ. ಮತ್ತು ಎಷ್ಟು ಬೇಕಾದರೆ ಅವಾರ್ಡ್ ಸಿಗಲಿ, ನನ್ನದು ಒಂದು ಜನರಿಗೆ ಏನಂತ ಹೇಳಿದ್ರೆ, ನಮ್ಮ ಯಾವುದೇ ಜ್ಞಾನ ಉಂಟಲ್ಲ, ನಾವು ಆದಷ್ಟು ಹೆಚ್ಚು ಜನರಿಗೆ ಪ್ರಸರಿಸಬೇಕು. ಆವಾಗ ಮಾತ್ರ ನಾವು ಕಲ್ತದ್ದಕ್ಕೆ ನಮಗೆ ಒಂದು ಸಾರ್ಥಕ್ಯ ಆಗ್ತದೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಮತ್ತು ಈಗಿನ ಒಂದು ಯಂಗ್ ಜನ್ರೇಷನ್ಗೆ ನನ್ನ ಒಂದು ಸಜೆಷನ್ ಏನಂದರೆ, ಯಾವಾಗಲೂ ಏನಂತ ಹೇಳಿದರೆ, ನಾವು ನಮ್ಮ CA ಇನ್ಸ್ಟಿಟ್ಯೂಟಿದು ಒಂದು ಸ್ಲೋಗನ್ ಉಂಟು, ಏಷ ಸುಪ್ತೇಷು ಜಾಗೃತಿ ಅಂತೇಳಿ. ಅಂದರೆ ಇತರರು ನಿದ್ದೆಯಲ್ಲಿರುವಾಗ ನಾವು ಜಾಗೃತರಾಗಿರಬೇಕು, ಇತರರು ಜಾಗರಣೆಯಲ್ಲಿರುವಾಗ ನಾವು ಇನ್ನೂ ಜಾಗೃತರಾಗಿರಬೇಕು ಅಂತೇಳಿ. ಅಂದರೆ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ನಾವು ಉತ್ತಮ ಸಾಧನೆ ಮಾಡಬೇಕಾದ್ರೆ ನಾವು ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್ ಎರಡನ್ನೂ ಮಾಡಬೇಕು. ಒಳ್ಳೆಯದು CSS ನಾಯಕ್ ಅವರೇ, ಮುಖ್ಯವಾಗಿ ನಿಮ್ಮ ಜೀವನದ ಒಂದು ಬೇರೆ ಬೇರೆ ಘಟನೆಗಳನ್ನು, ನಿಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿದ ಸಾಧನೆಯನ್ನು ಒಂದು ಕಿರು ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ ಸರ್. ಧನ್ಯವಾದಗಳು, ನಮಸ್ಕಾರ. ನಾನು ಆಕಾಶವಾಣಿ ಕೂಡ ಧನ್ಯವಾದ, ಥ್ಯಾಂಕ್ ಯು.